ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಯತ್ನ ಕಾರ್ಯಗಳಲ್ಲಿ ವಿಳಂಬ, ಅಪರಿಚಿತರಿಂದ ದೂರ ಇದ್ದರೆ ಉತ್ತಮ. ಋಣಬಾಧೆ, ಕೋರ್ಟ್ ವ್ಯಾಜ್ಯಗಳಲ್ಲಿ ಜಯ. ವೃಷಭ ರಾಶಿ, ಈ ದಿನ ಆಧ್ಯಾತ್ಮದಲ್ಲಿ ಒಲವು ಇರುತ್ತದೆ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ದ್ರವ್ಯ ನಷ್ಟ, ಆಹಾರ ಸೇವನೆಯಲ್ಲಿ ವ್ಯತ್ಯಾಸ. ಮಿಥುನ ರಾಶಿ, ಈ ದಿನ ಶ್ರಮಕ್ಕೆ ತಕ್ಕ ಫಲ. ಯಾವುದಕ್ಕೂ ಚಿಂತಿಸುವ ಅಗತ್ಯ ಇಲ್ಲ. ಸಣ್ಣ ವಿಷಯಕ್ಕೆ ಸ್ವಲ್ಪ ಕಲಹ. ಕಟಕ ರಾಶಿ, ವಿವಾದಾತ್ಮಕ ವಿಷಯಗಳಿಂದ ಸಾಧ್ಯವಾದಷ್ಟು ದೂರ ಇದ್ದರೆ ಉತ್ತಮ. ಆಲಸ್ಯ ಮನೋಭಾವ, ಮನಸ್ಸಿನ ಮೇಲೆ ದುಷ್ಟ ಪರಿಣಾಮ. ಸಿಂಹರಾಶಿ, ಈ ದಿನ ವಿದ್ಯಾರ್ಥಿಗಳಿಗೆ ಪ್ರಶಂಸೆ, ಅನಿರೀಕ್ಷಿತ ಖರ್ಚು, ದುಡುಕು ಸ್ವಭಾವ, ವಿನಾಕಾರಣ ದ್ವೇಷ, ಸಕಾಲಕ್ಕೆ ಭೋಜನ ಇಲ್ಲದಿರುವಿಕೆ. ಕನ್ಯಾ ರಾಶಿ, ನಾನಾ ಮೂಲಗಳಿಂದ ಲಾಭ, ಪುಣ್ಯಕ್ಷೇತ್ರ ದರ್ಶನ, ಮನಃಶಾಂತಿ, ಭೂಲಾಭ, ಸ್ತ್ರೀಯರಿಗೆ ಶುಭ. ತುಲಾ ರಾಶಿ, ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಸಹಕಾರ, ಸ್ತ್ರೀಯರಿಗೆ ಶುಭ. ದಾಂಪತ್ಯದಲ್ಲಿ ಕಿರಿಕಿರಿ, ಮೈ ಮರೆತು ಆಡಿದ ಮಾತಿಗೆ ಪಶ್ಚಾತ್ತಾಪ. ವೃಶ್ಚಿಕ ರಾಶಿ, ಈ ದಿನ ಪರಸ್ಥಳ ವಾಸ, ರೋಗಬಾಧೆ, ದಾಯಾದಿ ಕಲಹ, ಅನಗತ್ಯ ಖರ್ಚು. ಅವಿವಾಹಿತರಿಗೆ ಮಾತ್ರ ವಿವಾಹದ ಯೋಗ ಇದೆ. ಧನುಸು ರಾಶಿ, ಯತ್ನ ಕಾರ್ಯಗಳಲ್ಲಿ ವಿಳಂಬ, ಶ್ರಮಕ್ಕೆ ತಕ್ಕ ಫಲ, ಆಕಸ್ಮಿಕ ಧನಲಾಭ. ದೃಷ್ಟಿದೋಷ, ಹಿತ ಶತ್ರು ಬಾಧೆ. ಮಕರ ರಾಶಿ, ಈ ದಿನ ಪರರಿಂದ ಮೋಸ, ಕೆಲಸ ಕಾರ್ಯಗಳಲ್ಲಿ ತೊಂದರೆ, ಋಣಬಾಧೆ, ಕಾರ್ಯ ಸಾಧನೆಗಾಗಿ ತಿರುಗಾಟ. ಕುಂಭರಾಶಿ, ಈ ದಿನ ಮನಸ್ಸಿನಲ್ಲಿ ದುಗುಡ, ಸಾಲಬಾಧೆ, ಮಿತ್ರರ ಭೇಟಿ, ಮನಃಶಾಂತಿ, ಆರೋಗ್ಯದಲ್ಲಿ ವ್ಯತ್ಯಾಸ, ತಾಳ್ಮೆ ಅಗತ್ಯ. ಇನ್ನು ಕೊನೆಯ ರಾಶಿ ಮೀನ. ಅನವಶ್ಯಕ ಮಾತುಗಳಿಂದ ದೂರ ಇರಿ. ಸ್ತ್ರೀ ಸೌಖ್ಯ, ದ್ರವ್ಯ ಲಾಭ, ಪತಿ ಪತ್ನಿಯರಲ್ಲಿ ಪ್ರೀತಿ, ಉದ್ಯೋಗದಲ್ಲಿ ಬಡ್ತಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.